ಆರ್ಎಸ್ಎಸ್ ಜನರು ದೇಶದ ಬಹುಜನರ ಕನಸಿನ ಹಂತಕರು ಎಂದು ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆರ್ಎಸ್ಎಸ್ನಿಂದ ಪಾರಾಗಿ ಬಂದ ಮಹೇಂದ್ರ ಕುಮಾರ್ ಬಗೆಗಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಆರ್ಎಸ್ಎಸ್ ಜನರದ್ದು ಮೇಲ್ಜಾತಿಯ ಜನರ ಕೈಯಲ್ಲೇ ಹಿಡಿತ ಉಳಿಸುವ ರಾಜಕೀಯ. ಅದಕ್ಕಾಗಿ ಅವರು ರಾಮನನ್ನು ಚುನಾವಣಾ ಅಭ್ಯರ್ಥಿ ಮಾಡಿದ್ದಾರೆ. ಈಗ ಹೆಣದ ರಾಜಕೀಯ ನಡೆದಿದೆ. ಮುಂದಿನ ತಲೆಮಾರಿಗೆ ನಾವು ಆರದ ಗಾಯಗಳನ್ನು ಇತಿಹಾಸ ಎಂದು ತೋರಿಸಬೇಕಾಗಿದೆ ಎಂದು ಪ್ರಕಾಶ್ ರಾಜ್ ಹೇಳಿದರು. ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ವಿರೋಧ ಪಕ್ಷ. ಇತ್ತೀಚೆಗೆ ನಾನು ಕೇರಳಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಯಾವುದೋ ಒಂದು ಫೆಸ್ಟಿವಲ್ ನಡೀತಿತ್ತು. ಅಲ್ಲಿ ಜಾನ್ ಬ್ರಿಟಾಸ್ ಅಂತ ಒಬ್ಬರು MP, ಆಳುವ ಪಕ್ಷದ MP, ಅವರು ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನಾವು ಒಂದು ಸಂವಾದದಲ್ಲಿ ಕೂತಿದ್ವಿ. ದೂರದಿಂದ ಮಲಯಾಳಂದಲ್ಲಿ ಒಂದಷ್ಟು ಯುವಕರು ಏನೋ ಕೇಳ್ತಾ ಇದ್ರು. ಅವ್ರಿಗೆ ನನಗೊಂದು ಪ್ರಶ್ನೆ ಕೇಳಬೇಕು ಅಂತ. ನನಗೆ ಅರ್ಥ ಆಗಲಿಲ್ಲ. ಇವ್ರನ್ನ ಕೇಳಿದ್ರೆ ಏನು ಕೇಳ್ತಿದ್ದಾರೆ ಆ ಮಕ್ಕಳು ಅಂತ. ಅಲ್ಲ, ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಹೆಣ್ಣು ಮಕ್ಕಳೆಲ್ಲ ಸ್ವಲ್ಪ ದೌರ್ಜನ್ಯ ನಡೆದಿದೆ, ಅದಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ ಅಂದರು. ನಾನು ಎದ್ದು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ, ನೀವೇನ್ರಿ ಮಾಡ್ತಿದ್ದೀರಿ ಅಂತ. ಅದು ನಿಮ್ಮ ವಿರುದ್ಧ ಅಲ್ಲ, ಯಾಕಂದರೆ ಒಬ್ಬ ಪ್ರಜೆಯಾಗಿ, ಒಬ್ಬ ಕಲಾವಿದನಾಗಿ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ನನ್ನ ಆತ್ಮೀಯನೂ ಆಳುವ ಪಕ್ಷವಾದರೆ ನಾನು ನಿರಂತರ ವಿರೋಧ ಪಕ್ಷವಾಗಿ ಇರಬೇಕು. ಆ್ಯಂಡ್ ಈ ವೇದಿಕೆಯಲ್ಲಿ ನಿಮಗೆ ಹೇಳ್ತಿದ್ದೀನಿ, ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲಲ್ಲ, ಆಳುವ ಪಕ್ಷ ಸೋಲುತ್ತೆ. ಕರ್ನಾಟಕದಲ್ಲಿ ಅವರ ಕಪಟತನದಿಂದ, ಅವರ ಭ್ರಷ್ಟಾಚಾರದಿಂದ BJP ಸೋತಿದೆ, ನೀವು ಗೆದ್ದಿಲ್ಲ. ನಮ್ಮ ಆಶಯ ಏನಂದ್ರೆ ಆಳ್ವಿಕೆ ನಡೀತಾ ಇದ್ದೀರಿ, ಸೂಕ್ಷ್ಮವಾಗಿರಿ, ಸೋಲ್ಬೇಡಿ ಅಂತ ಹೇಳಿ ಆ ಜಾಗೃತೆಯನ್ನು ಮೂಡಿಸ್ತಾ ಇರಬೇಕು, ಪ್ರಶ್ನಿಸ್ತಾ ಇರಬೇಕು. ಒಂದು ಕ್ರೌರ್ಯ, ಒಂದು ಹಿಂಸೆಯ ಮನೋಭಾವ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡ್ತಿದ್ದ ಹಾಗೆ ಅವನನ್ನು ಹೇಗೆ ಕುಗ್ಗಿಸುತ್ತೆ ಅನ್ನೋದನ್ನು ನಾನು ನೋಡಿದೆ. ಆದರೆ ಇದನ್ನು ನಾನು ಜನಕ್ಕೆ ಹೇಳಬೇಕು. ನಾನು ಪಶ್ಚಾತ್ತಾಪ ಪಟ್ಕೊಂಡು ಕುಗ್ಸ್ಕೊಂಡು ಹೋಗೋದಲ್ಲ, ನಾನು ಮತ್ತೆ ಕಟ್ಟಬೇಕು, ನಾನು ಮಾಡಿದ ತಪ್ಪನ್ನು ಸರಿ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಒಂದು ಉಮೇದವರಿಗಿತ್ತು. ಆ ನಂತರದಲ್ಲಿ ನಾನು ಅವ್ರನ್ನ ಭೇಟಿ ಆಗಲಿಲ್ಲ. ಬಟ್ ಇವತ್ತು ಈ ವೇದಿಕೆಯಲ್ಲಿ ಅವರ ಗೆಳೆಯರು, ಅವರ ಆತ್ಮೀಯರು, ಅವರ ಮಾತನ್ನು, ಅವರ ಹೋರಾಟವನ್ನು, ಯಾಕಂದರೆ ಸರಿಯಾದ ಚಿಂತನೆ ಇಟ್ಕೊಂಡು ಬಂದು ಮಾತಾಡೋದಕ್ಕಿಂತ ಆ ಕಡೆ ಹೋಗಿ ಮತ್ತೆ ಬರುವ ಗರ್ವಾಪ್ಸಿ ಅಂತ ಏನು ಹೇಳ್ತಿದ್ರು ಸಂತೋಷ್ ಲಾಡ್ ಅವರು, ಅದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿಯ ಪ್ರಪಂಚದ ಆ ಅಂತಃಪುರದ ಕಥೆಗಳು ನಮಗೆ ಸಿಗುತ್ತೆ. ಆ ಅಂತಃಪುರದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಯಾಕಂದರೆ ಈಗ ಇರುವ ನಮ್ಮ ಮಹಾಪ್ರಭುವಿನ ಅಂತಃಪುರದಲ್ಲಿ ಏನಾಗ್ತದೆ ನಮಗೆ ಗೊತ್ತಿಲ್ವಲ್ಲ. ನಾನು ಯಾಕೆ ಮಹಾಪ್ರಭು ಅಂತಂದರೆ, ಮೊನ್ನೆ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯಿತು ಅಂತ BJP ಅವರು ನಮ್ಗೆ ಬೈದರು. ವಿಷಯ ಕರೆಕ್ಟ್ ಆಗಿತ್ತ ಅಂತ ಹೇಳಿದೆ. ವಿಷಯ ಇತ್ತು ಸರ್, ಆದರೆ ಏಕವಚನದಲ್ಲಿ ಬೈಬಾರ್ದು. ಹಾಗಾದರೆ ಇನ್ಮೇಲೆ ನಾನು ಮಹಾಪ್ರಭು ಅಂತೀನಿ ಬಿಡಪ್ಪ. ಮಹಾಪ್ರಭುಗಳಿದಾರಲ್ಲ, ಅವರ ಅಂತಃಪುರಕ್ಕೆ ಹೋಗೋರು ಯಾರು, ಅವ್ರ ಹತ್ರ ಇರೋದು ಯಾರು, ಒಂದು ಮೀಟಿಂಗು ಮಾಡಿಲ್ಲ ಇದ್ರವರೆಗೂ. ಅವರ ಅಂತಃಪುರದಲ್ಲಿ ಅವ್ರು ತುಂಬ ಹತ್ತಿರ ಇರೋರು ಅವ್ರ ಮೇಕಪ್ ಮ್ಯಾನು, ಅವ್ರ ಹೇರ್ ಡ್ರೆಸ್ಸರು, ಅವ್ರ ಕಾಸ್ಟ್ಯೂಮರು, ಅವ್ರ ಫೋಟೋಗ್ರಾಫರು, ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ. ಸೊ ಆ ಥರ ಈ ಥರದ ಅಂತಃಪುರದಿಂದ ಹೊರಗೆ ಬಂದವರು ಮಾತಾಡಿದ್ರೆ ನಮಗೆ, ನಮ್ಮ ಮುಂದಿನ ಯುವಕರಿಗೆ ಇದು ಸೇರುತ್ತೆ, ಇಳಿಯುತ್ತೆ. ಭಾಳ ಹಿಂದೆ ನನ್ನ ಶ್ರೀಪಾದ್ ಭಟ್ರು ಇತ್ತೀಚೆಗೆ ಗಾಯಗಳು ಅಂತ ನಾಟಕ ಮಾಡಿದ್ದಾಗ ಒಂದು ಕವಿತೆ ನೆನಪಾಯಿತು, ನಾನು ಅದನ್ನು ಹೇಳ್ತೇನೆ. ಯುದ್ಧಗಳು ಹೇಗಾಗತ್ತೆ, ಯುದ್ಧದಲ್ಲಿ ಏನಾಗುತ್ತೆ, ಒಬ್ಬ ಸೈನಿಕ ಹೇಳಿದ್ದು, ಅದನ್ನು ಅನುವಾದ ಮಾಡಿದ್ದು. ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾರಂತೆ. ರಾಜಕಾರಣಿಗಳು, ಮಹಾಪ್ರಭುಗಳು, ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ, ಉಪಚಾರ, ಖರ್ಚುಗಳನ್ನು ಮಾಡ್ತಾರಂತೆ. ಬಡವರು ತಮ್ಮ ಮಕ್ಕಳನ್ನು ಯುದ್ಧಕ್ಕೆ ಕಳಿಸ್ತಾರೆ. ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು, ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ. ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ. ತಮ್ಮ ಮಕ್ಕಳ ಗೋರಿಗಳನ್ನು, ಹೆಣಗಳನ್ನು ಹುಡುಕ್ತಾ ಬಡವರು ಅಳಿತಾ ಇರ್ತಾರಂತೆ. ಇವತ್ತು ಆಗ್ತಾ ಇರೋದು ಅದೇ. ಯಾಕಂದರೆ ಒಂದು ಕಾಂಗ್ರೆಸ್ ಪಕ್ಷ ಇತ್ತು, ಅದು ಬೇಡ ಅಂತಂದು ಈ ಪಕ್ಷವನ್ನು ಆರಿಸಿದ್ರಲ್ಲ,
ಜನ ಯಾಕೆ ಆರಿಸಿದ್ರು? ನಮ್ಮ ಗಾಯ ಮಾಯ ಆಗುತ್ತೇನೋ, ಮಾಯಿಸ್ತೀನಿ ಅಂತ ಮಾತು ಕೊಟ್ಟರಲ್ಲ ಅಂತ. ಇಲ್ಲಿ ನಡೆದಿರೋದೇನೆಂದರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ. ದೇಶವನ್ನು ಕಾಯುವ ಸೈನಿಕ, ದೇಶಕ್ಕೆ ಅನ್ನ ಹಾಕೋ ರೈತ ಇಬ್ಬರು ಹಳ್ಳಿಯವರೇನೆ, ಪಟ್ಟಣದವರಲ್ಲ. ಮತ್ತೆ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಬಿಜೆಪಿಯವರು, ಈ ಭಜರಂಗದವರು, ಈ RSSನವರು ನೋಡಿದ್ರೆ, ಮೇಸ್ತಾ ಪ್ರಕರಣ ತಗೊಳ್ಳಿ ದಕ್ಷಿಣ ಕನ್ನಡದಲ್ಲಿ, ಯಾವುದೋ ಹೆಣವನ್ನು ಸುಟ್ಟು ಮಾಡಿದ ಪ್ರಕರಣ ತಾನೆ. ಏನಾದರೂ ಎಷ್ಟು ಜನ ಮಕ್ಕಳು ಸತ್ರು, ಆಪಾದನೆ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋದ್ರು. ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಇದಾನಲ್ಲ, ಒಬ್ಬನೇ ಮಗ, ಅವನ ತಂದೆ ತಾಯಿ ಏನು ಮಾಡ್ತಿದ್ರು ಅಂತ ಯಾರು ನೋಡ್ತಾ ಇದ್ದಾರೆ ಇವರು? ಈ ಥರದ ಹೋರಾಟಗಳಲ್ಲಿ ಈ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ. ಇದು ನಮಗೆ ಅರ್ಥ ಆಗಬೇಕಾಗಿದೆ. ಈ ಥರದ ನರೇಟಿವ್ಗಳನ್ನು ಹೇಳ್ತಾ ಹೋಗ್ಬೇಕಾಗಿದೆ. ಜೈ ಶ್ರೀರಾಮ್ ಅಂತ ಅವ್ರಿಗೆ ಹೇಳಬೇಕು, ಯಾವ ಥರದ ರಾಮ ನಮಗೆ ಗೊತ್ತು ಅಂತ. ನಮ್ಮ ಮನೆ ಮಾತ್ರ ಏನು ರಾಮ, ಅಯ್ಯೋ ರಾಮ ಅಂತೀವಿ, ರಾಮ ರಾಮ ಅಂತ ಕೆಲಸ ಮಾಡ್ತೀಯನೋ ಅಂತೀವಿ ಅಲ್ವೇ? ಇವ್ರದ್ದು ಹಂಗಲ್ಲ, ಕೊಲ್ಲೋ ರಾಮ ಇವ್ರದ್ದು. ನೋಡಿ, ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ, ನಮ್ಮ ರಾಮ ಏನಿದ್ದಾನೆ ನಮ್ಮ ಜನಜೀವನದಲ್ಲೋ, ಜನಪದದಲ್ಲೋ, ನಮ್ಮ ಊರುಗಳಲ್ಲೋ, ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ? ಅವನೊಬ್ಬ ಮರ್ಯಾದ ಪುರುಷ, ಗುಣಗಳು ಅದನ್ನು ನೋಡ್ಕೊಂಡಿದೆ. ಈ ಥರ ಮೂಢನಂಬಿಕೆ ಇರಲಿಲ್ಲ ದೇಶದಲ್ಲಿ. ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಅವನು ಹನುಮಂತ ಇಲ್ಲ ಅಂದರೆ ಕೋತಿ. ಅದಲ್ವ ಇದ್ದಿದ್ದು ನಮಗೆ. ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನು ತೆಗಿಬೇಕು. ಮಹಾಪ್ರಭುಗಳು ಕುಟುಂಬ ಇಷ್ಟ ಇಲ್ವಲ್ಲ ಅವ್ರಿಗೆ, ಅದಕ್ಕೆ ಬಾಲರಾಮನ್ ಇವ್ರು ಕರ್ಕೊಂಬರ್ತಾರಂತೆ. ಏನ್ರಿ ಈ ದೇಶದಲ್ಲಿ ಮಹಾಪ್ರಭುಗಳೇ ಏನ್ರಿ ನೀವು? ಈ ಮಹಾಪ್ರಭುಗಳಿದಾರಲ್ಲ, ಮಹಾಪ್ರಭುಗಳು. ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ. ಫ್ಲೈಟ್ನಲ್ಲಿ ಒಬ್ಬನು ಜೈ ಶ್ರೀರಾಮ್ ಅಂತ ಹೇಳ್ತಿದ್ನಲ್ಲ, ಮೊನ್ನೆ ನಡೆಯಿತು ನನಗೆ. ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಮುಸಲ್ಮಾನ್ ಭಾಗದವರೆಲ್ಲ ಜಾಸ್ತಿ ಇರ್ತಾರೆ. ನಾನು ಸ್ವಲ್ಪ ಹಿಂದಿ ಸಿನಿಮಾಗಳು ಮಾಡಿರೋದ್ರಿಂದ ನನ್ನ 11 ಗಂಟೆಗೆ ಮುಂಚೆ ನನ್ನ ಕಡೆ ಜನ ಸೇರಿಬಿಡ್ತಾರೆ. ಸ್ವಲ್ಪ ಜನ ಆದಮೇಲೆ ಹೋಗಿ ಮಾಡ್ತಾ ಇದ್ದೀನಿ. ಅಲ್ಲಿ ಚಾರ್ಮಿನಾರ್ನ 4 ಸ್ತಂಭಗಳ ಕೆಳಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಅವರು, ಅಲ್ಲಿ ಪೂಜೆ ನಡೀತಾ ಇದೆ. ರಾತ್ರಿ ಹೋಗ್ತೀನಿ, ಶೂಟಿಂಗ್ ಮಾಡ್ತಿದ್ದೀನಿ. ಒಂದು ಗುಂಪು ಅಲ್ಲಿ ದೂರದಲ್ಲಿ, ಜೈ ಶ್ರೀರಾಮ್ ಆರಪ್ಪ ಅಂತ ನೋಡಿದ್ರೆ ಒಂದು ಗುಂಪು ಒಂದು ಸ್ವಲ್ಪ ತೂರಾಡ್ತಿದ್ದಾರೆ, ಭಂಗಿನ ಮಕ್ಕಳಲ್ಲಿದ್ದಾರೆ. ಹಿಂಗಂದೆ, ಜೈ ಶ್ರೀರಾಮ್ ಬಾಯ್ ಕರ್ಕೊಂಡ್ಬನ್ನಿ ಅವನ್ನ. ನೋಡಿ, ಅವ್ರ ಜೊತೆ ಜಗಳ ಆಡ್ಬಾರ್ದು. ಹತ್ರ ಬಂದ ತಕ್ಷಣ ಏನಪ್ಪ ಹೇಳು ಅಂತೆ. ಜೈ ಶ್ರೀರಾಮ್ ಅಂತಲ್ಲ ಕಣೋ, ಜೈ ಶ್ರೀರಾಮ್. ಸರ್ ಹೇಳಿ ಒಂದ್ಸಲ, ಜೈ ಶ್ರೀರಾಮ್ ಅಲ್ಲ ಕಣೋ, ಜೈ ಶ್ರೀರಾಮ್. ಅವರನ್ನು ಕರೆದೆ, ಕುಡಿದು ಓಡಾಡಬೇಡಿ, ನಿಮ್ಮ ದೇವರ ಹೆಸರನ್ನ ಶ್ರದ್ಧೆಯಿಂದ ಹೇಳಕ್ಕೆ ಹೇಳಿ ಅಂತ ಹೇಳಿ ಕಳಿಸ್ದೆ. ಊರೆಲ್ಲ ನಕ್ಕು. ಅದೇ ನಮ್ಮ ಆಟಿಟ್ಯೂಡ್, ಅದೇ ನಮ್ಮ ನಿಮ್ಮದು ಸಂಘ ಪರಿವಾರ, ಇದು ನಮ್ಮ ಪರಿವಾರ. ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ, ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ. ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ, ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ. ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ, ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ. ಆದ್ದರಿಂದ ನಾವು ಪರಸಂಘ ಮಾಡಲ್ಲ, ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಇವರು ಹೇಳಿದಾಗೆ ವಿನಯವಾಗಿ ಅವರು ಬಂದೂಕು ಇಟ್ಕೊಂಡಿದ್ದಾರೆ, ಕರೆಕ್ಟು. ಆದರೆ ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲಿ ನಮ್ಮಲ್ಲಿ ಈ ಥರದ ಹಳೆಯ ಗಾಯಗಳನ್ನು ನೆನಪಿಸ್ತಾ, ಯಾಕಂದರೆ ಮರುವು ಜಾಸ್ತಿ ಅಲ್ವಾ, ಅದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಮಹೇಂದ್ರ ಕುಮಾರ್ ಅಂಥವರ ಪುಸ್ತಕಗಳನ್ನು, ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ, ಬಸವಣ್ಣನ ನಮ್ಮವರನ್ನಾಗಿಸ್ತಾ, ನಮ್ಮ ಹೀರೋಗಳು ಅವರೇನೆ, ನಮ್ಮ ಕನಸು ಅವರೇ. ನಾವಿವತ್ತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ, ಬದುಕಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅವರಿಲ್ಲದೆ ಆಗ್ತಿರಲಿಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು.